LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಬಡ ಮತ್ತು ಮಧ್ಯಮ ವರ್ಗದ ಮೇಲೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಬಜೆಟ್ ಮಂಡನೆಗೆ ಮುನ್ನಾ ದಿನ ಕೊಟ್ಟಿದ್ದಂತ ಸುಳಿವು. ಮೋದಿ ಹೇಳಿದಂತೆ ಬಡ ಮತ್ತು ಮಧ್ಯಮ ವರ್ಗದ ವೇತನದಾರರಿಗೆ ಬಜೆಟ್ನಲ್ಲಿ ಸಿಹಿ ಹಂಚಿದ್ದಾರೆ. देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. Now happy to announce that there will be no income tax payable up to income of 12 lakh rupees. ಇಡೀ ದೇಶವೇ ಎದುರು ನೋಡ್ತಿದ್ದ ಮೋದಿ 3.0 ಸರ್ಕಾರದ ಪೂರ್ಣ ಪ್ರಮಾಣದ ಬಹು ನಿರೀಕ್ಷಿತ ಬಜೆಟ್ ಮಂಡನೆಯಾಗಿದೆ. ಮೋದಿಯ ಈ ಲೆಕ್ಕಪತ್ರದಲ್ಲಿ ಮಧ್ಯಮ ವರ್ಗ ಅದರಲ್ಲೂ ವೇತನದಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಭರ್ಜರಿ ತೆರಿಗೆ ವಿನಾಯಿತಿ ನೀಡಿದ್ದಾರೆ. Now happy to announce ಸಂಬಳದಾರರಿಗೆ ಭರ್ಜರಿ ಸಿಹಿ, 12 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ. ತಿಂಗಳಿಗೆ 1 ಲಕ್ಷ ರೂಪಾಯಿ ವೇತನ ಬಂದರೂ ಕಟ್ಟುವಂತಿಲ್ಲ ತೆರಿಗೆ. 7 ಲಕ್ಷದವರೆಗೂ ಇದ್ದ ತೆರಿಗೆ ವಿನಾಯಿತಿ 12 ಲಕ್ಷಕ್ಕೆ ಏರಿಕೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಹಲವು ಮಹತ್ವದ ಬದಲಾವಣೆ ಮಾಡಿರೋ ಕೇಂದ್ರ ಸರ್ಕಾರ ವೇತನದಾರರಿಗೆ 12,75,000 ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ನೀಡಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಸೇರಿ ತೆರಿಗೆ ವಿನಾಯಿತಿಯನ್ನ 12,75,000ಕ್ಕೆ ಏರಿಕೆ ಮಾಡಿದ್ದಾರೆ. ಈ ಮೂಲಕ ತೆರಿಗೆ ಭಾರವನ್ನ ಇಳಿಸಿದ್ದಾರೆ. 4 ಲಕ್ಷದ ವೇತನವರೆಗೂ ತೆರಿಗೆ ವಿನಾಯಿತಿ ನೀಡಿರೋ ಸರ್ಕಾರ 4 ಲಕ್ಷದಿಂದ 8 ಲಕ್ಷದವರೆಗೂ 5% ತೆರಿಗೆ ಹಾಕಿದೆ. ಹಾಗೆ 8 ರಿಂದ 12 ಲಕ್ಷದವರೆಗೂ 10%, 12 ರಿಂದ 16 ಲಕ್ಷದವರೆಗೂ 15%, 16 ರಿಂದ 20 ಲಕ್ಷದವರೆಗೂ 20% ತೆರಿಗೆ ವಿಧಿಸಿದೆ. ಇನ್ನು 20 ಲಕ್ಷದಿಂದ 24 ಲಕ್ಷದವರೆಗಿನ ಆದಾಯಕ್ಕೆ 25% ತೆರಿಗೆ, 24 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗಿದೆ. 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. 12.75 ಲಕ್ಷ ರೂಪಾಯಿವರೆಗೂ ಶೂನ್ಯ ತೆರಿಗೆ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಈವರೆಗೂ 7 ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಇರಲಿಲ್ಲ. ಈಗ ಆದಾಯ ತೆರಿಗೆಯ ಮಿತಿಯನ್ನ 12 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ನಿಮ್ಮ ವೇತನ ತಿಂಗಳಿಗೆ 1 ಲಕ್ಷ ರೂಪಾಯಿ ಇದ್ರೆ 1 ವರ್ಷಕ್ಕೆ 12 ಲಕ್ಷ ಆಗುತ್ತೆ. ಹಾಗಾಗಿ ತೆರಿಗೆ ಕಟ್ಟುವಂತಿಲ್ಲ. ಒಂದು ವೇಳೆ ನಿಮ್ಮ ವೇತನ ತಿಂಗಳಿಗೆ 1 ಲಕ್ಷ ರೂಪಾಯಿಗೂ ಮೇಲ್ಪಟ್ಟು ಅಂದ್ರೆ ತಿಂಗಳಿಗೆ 1,05,000ಕ್ಕಿಂತ ಹೆಚ್ಚು ಸಂಬಳ ಬಂದ್ರೂ ತೆರಿಗೆ ಕಟ್ಟಬೇಕಾಗುತ್ತೆ. ಮೊದಲ 4 ಲಕ್ಷಕ್ಕೆ ತೆರಿಗೆ ರಿಲೀಫ್ ಸಿಕ್ಕರೆ ಉಳಿದ ಆದಾಯಕ್ಕೆ ತೆರಿಗೆ ಪಾವತಿಸಲೇಬೇಕು. 12 ಲಕ್ಷದವರೆಗೂ ಅಲ್ಲ, 12.25 ಲಕ್ಷದವರೆಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿದ್ರೆ ಅವರು 12,75,000ವರೆಗೂ ಅವರು ಯಾವುದೇ ತೆರಿಗೆಯನ್ನು ಕಟ್ಟಲ್ಲ. ಹಂಗಂತ ನಾವು 4 ಲಕ್ಷದ ನಂತರ ತೆರಿಗೆ ಶುರು ಆಗುತ್ತೆ. ಯಾವಾಗ ಅಂದರೆ ನೀವು ಒಂದು ವೇಳೆ 12 ಲಕ್ಷದ 1 ರೂಪಾಯಿ ಗಳಿಸಿದ್ರೆ 4 ಲಕ್ಷದಿಂದ ಶುರು ಆಗುತ್ತೆ ತೆರಿಗೆ ಅನ್ನೋದನ್ನು ಮರಿಬೇಕು. ಇದರ ಜೊತೆಗೆ ಮಧ್ಯಮ ವರ್ಗಕ್ಕೆ ಬೂಸ್ಟ್ ನೀಡಲು ಹಲವು ಹೊಸ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ. ಅವೇನು ಅಂತ ನೋಡೋದಾದ್ರೆ, ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜಿಸಲು ಹೊಸ ಯೋಜನೆ ಗುರಿ ಹೊಂದಲಾಗಿದ್ದು, ಇದು 22 ಲಕ್ಷ ಉದ್ದಿಮೆದಾರರಿಗೆ ಅನುಕೂಲವಾಗಲಿದೆ. ಹಾಗೆ SC/ST ಮಹಿಳೆಯರಿಗೆ 10,000 ಕೋಟಿ ಹಣ ಮೀಸಲಿದ್ದು, ಇದರಲ್ಲಿ ಸಾಲಕ್ಕೆ ಅಂತಾನೆ 2 ಕೋಟಿ ಮೀಸಲಿಡಲಾಗಿದೆ. ಮುಂದಿನ 10 ವರ್ಷಗಳಲ್ಲಿ 120 ಹೊಸ ವಿಮಾನ ನಿಲ್ದಾಣ ನಿರ್ಮಾಣದ ಗುರಿ ಹೊಂದಲಾಗಿದೆ. ಸ್ಟಾರ್ಟ್ಅಪ್ಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ಜೊತೆಗೆ ಈಗಿರೋ ತೆರಿಗೆ ಪ್ರಯೋಜನಗಳನ್ನು ಮುಂದುವರಿಸಲಾಗಿದೆ. ಮುಂದಿನ 3 ವರ್ಷದಲ್ಲಿ ದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಸೆಂಟರ್ ಮತ್ತು ಕ್ಯಾನ್ಸರ್ ಸೇರಿ ಜೀವ ಸಂರಕ್ಷಕ ಔಷಧಿಗಳ ಸುಂಕವನ್ನ ಸಂಪೂರ್ಣ ಕಡಿತ ಮಾಡಲಾಗಿದೆ. ಫುಡ್ ಡೆಲಿವರಿ ಬಾಯ್ಸ್ ಸೇರಿ ಗಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಒದಗಿಸಲು ನಿರ್ಧರಿಸಲಾಗಿದೆ. ಇನ್ನು ಹಿರಿಯ ನಾಗರಿಕರಿಗೆ ತೆರಿಗೆ ಅಂದ್ರೆ TDS ಮಿತಿಯನ್ನ 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಗುಂಡೇಟಿಗೆ ಸಣ್ಣ ಬ್ಯಾಂಡೇಜ್ ಹಾಕಿದಂತಿದೆ. ಬಜೆಟ್ ಬಗ್ಗೆ ರಾಹುಲ್ ವ್ಯಂಗ್ಯ. ಕೇಂದ್ರ ಬಜೆಟ್ ಬಗ್ಗೆ ವ್ಯಂಗ್ಯವಾಡಿರೋ ರಾಹುಲ್ ಗಾಂಧಿ ಬುಲೆಟ್ನಿಂದಾದ ಗಾಯಕ್ಕೆ ಸಣ್ಣ ಬ್ಯಾಂಡೇಜ್ ಹಾಕಿದಂತೆ ಅಂತ ಟೀಕಿಸಿದ್ದಾರೆ. ಬಿಜೆಪಿ ಸರ್ಕಾರದ ಪರಿಕಲ್ಪನೆಗಳು ದಿವಾಳಿಯಾಗಿವೆ ಅಂತ ಟ್ವೀಟ್ ಮಾಡಿ ಕುಟುಕಿದ್ದಾರೆ. ಇನ್ನು ಹಿಂದಿನ ಬಜೆಟ್ನಲ್ಲಿ ಘೋಷಿಸಿದ ಯೋಜನೆಗಳ ಮೇಲೆ ಸರ್ಕಾರ ನಂಬಿಕೆ ಕಳೆದುಕೊಂಡಿದೆ ಅಂತ
ಮಾಜಿ ಹಣಕಾಸು ಸಚಿವ ಚಿದಂಬರಂ ಟೀಕಿಸಿದ್ದಾರೆ. They clearly indicate, one, the government has lost faith in these programs announced with fanfare in the previous budget speeches. ಅದೇನೇ ಇರಲಿ, ಮಧ್ಯಮ ವರ್ಗದ ಮೇಲೆ ಬೆಲೆ ಏರಿಕೆ ಬರೆ ಹಾಕಿದ್ದ ಸರ್ಕಾರ ಆ ಬರೆಯನ್ನ ಹಾಗೆ ಉಳಿಸಿದೆ. ಆದರೆ ತೆರಿಗೆ ವಿನಾಯಿತಿಯ ಗಿಫ್ಟ್ ನೀಡಿದೆ. ಮಧ್ಯಮ ವರ್ಗದವರೇ ಹೆಚ್ಚು ಖರ್ಚು ಮಾಡ್ತಾರೆ. ಈ ದೃಷ್ಟಿಯಿಂದ ಆರ್ಥಿಕತೆಯ ವೇಗ ಹೆಚ್ಚಿಸಲು ಮೋದಿ ಲೆಕ್ಕಾಚಾರ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.